Hi everyone, welcome back to Halnoor Home Kitchen. Hope you all are doing well. ಯಾವ್ದಾದ್ರು ಹಬ್ಬಗಳಲ್ಲಿ ಅಥವಾ ಮನೆಗೆ ಯಾರಾದ್ರೂ ಗೆಸ್ಟ್ಗಳು ಬಂದ್ರೆ ಇಮ್ಮಿಡಿಯೇಟ್ ಆಗಿ ಮಾಡುವಂತ ಸ್ವೀಟು ಜಾಮೂನ್ ಮಾಡ್ಬೋದು. 10-15 ನಿಮಿಷ ಸಾಕು ಮಾಡೋಕೆ. MTR ಜಾಮೂನ್ ಮಾಡ್ತಾ ಇದ್ದೀನಿ ನಾನು ಇವತ್ತು. ಯಾರೆಲ್ಲ ನೀವು ಫಸ್ಟ್ ಟೈಮ್ ಮಾಡೋರು ಅಥವಾ ನಿಮ್ಗೆ ಗೊತ್ತಿಲ್ಲ ಹೊಸದಾಗಿ ಕಲಿತಿದ್ದೀರಾ ಸ್ವೀಟ್ ಮಾಡೋದು ಅನ್ನೋದಾದ್ರೆ ಈ ಜಾಮೂನ್ ಮಾಡಿ. ಈಸಿ ಸ್ವೀಟು, ಬೇಗ ಆಗುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ, ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಜಾಮೂನ್ ಹೇಗ್ ಮಾಡೋದು ನೋಡೋಣ ಬನ್ನಿ. ನಾನು ಇದಕ್ಕೆ ಹಾಲು ತುಪ್ಪ ಏನು ಯೂಸ್ ಮಾಡ್ತಿಲ್ಲ, ತುಂಬಾ ಸಿಂಪಲ್ ಆಗಿ ಮಾಡ್ತಿದ್ದೀನಿ. ಸಾಫ್ಟ್ ಆಗಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಜನ ಹೇಳ್ತಾರೆ ಸಾಫ್ಟ್ ಆಗಿ ಮಾಡೋದು ಕಷ್ಟ, ಜಾಮೂನ್ ಗಟ್ಟಿ ಆಗ್ಬಿಡುತ್ತೆ ಅಂತ. ಬಟ್ ಜಾಮೂನನ್ನ ಸಾಫ್ಟ್ ಆಗಿ ಮಾಡಕ್ ಒಂದೆರಡು ಟ್ರಿಕ್ಗಳಿದೆ, ಅದನ್ನ ಮಾಡ್ತಾ ಮಾಡ್ತಾನೆ ಹೇಳ್ತಾ ಹೋಗ್ತೀನಿ. ಸೊ ಶುರು ಮಾಡೋಣ ಬನ್ನಿ. ನಾನಿಲ್ಲಿ ಜಾಮೂನ್ ಮಾಡೋಕೆ ಇವತ್ತು 2 ಕಪ್ ಅಷ್ಟು ಶುಗರ್ ತಗೋತಾ ಇದ್ದೀನಿ. ಈ ಕಪ್ಪು ಸೈಜ್ ಒಂದು 200 ಗ್ರಾಮ್ ಅಷ್ಟಿದೆ. 200 ಗ್ರಾಮ್ ಸೈಜ್ ಇಂದ 1 ಕಪ್ಪು. ಸೊ 2 ಕಪ್ ಹಾಕ್ತಿದ್ದೀನಿ. ಒಂದು ಅರೌಂಡ್ 400 ಗ್ರಾಮ್ ಅಷ್ಟು ಶುಗರ್ ತಗೊಂಡಿದ್ದೀನಿ. ಒಂದು ಪ್ಯಾನ್ ಅಲ್ಲಿ ಯಾವ್ದು ಶುಗರ್ ಸಿರಪ್, ಅದೇ ಸಕ್ಕರೆ ಪಾಕ ಯಾವ್ದಕ್ ಮಾಡ್ತಿರೋ ಅದೇ ಸಕ್ಕರೆ ಪಾಕದ ಪಾತ್ರೆಗೆ ಶುಗರು ಹಾಕಿ, 2 ಕಪ್ ಶುಗರ್ ಹಾಕಿದ್ರೆ 2 ಕಪ್ ಅಷ್ಟು ನೀರನ್ನ ಹಾಕಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಿಂಬೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ, ಲೆಮನ್ ಜ್ಯೂಸ್. ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಕಾಯೋಕ್ ಬಿಡಿ. ಅದ್ ಮಳ್ಳೋಕ್ ಶುರುವಾಗ್ಬೇಕು, ಚೆನ್ನಾಗಿ ಮಳ್ಬೇಕು. ಹೈ ಫ್ಲೇಮು ಮಾಡಕ್ ಹೋಗ್ಬಿಡಿ, ಮೀಡಿಯಂ ಫ್ಲೇಮ್ ಅಲ್ಲೇ ಪಾಕನ್ ಕಾಯಿಸ್ಕೊಳ್ಳಿ. ಸೊ ಮಳ್ಳಕ್ ಶುರುವಾಯ್ತು, ಒಂದ್ 2 ನಿಮಿಷ ಮಳ್ತಾ ಇತ್ತು. ಅವಾಗ ಅದಕ್ಕೆ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ, ಒಂದು 1/4 ಚಮಚ ಏಲಕ್ಕಿ ಪುಡಿ, ಒಂದು ಚಿಟಿಕೆಯಷ್ಟು ಕೇಸರಿ. ನೀವು ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ಕೇಸರಿ ಏಲಕ್ಕಿ ಹಾಕಿ, ಸ್ಮೆಲ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಏಲಕ್ಕಿ ಪುಡಿ ಕೇಸರಿ ಹಾಕ್ತಿದ್ದೀನಿ. ಆ ಕಡೆ ಸಕ್ಕರೆ ಪಾಕ ಆಗಕ್ಕೆ ಒಂದ್ 8-10 ನಿಮಿಷ ಬೇಕು, ಅದು ಸ್ವಲ್ಪ ಅಂಟು ಬರೋ ಅಷ್ಟು ಕಾಯಿಸ್ಬೇಕಾಗತ್ತೆ. ಅಷ್ಟರಲ್ಲಿ ಜಾಮೂನ್ ಪ್ಯಾಕ್ ಅನ್ನ ನಾನು ಓಪನ್ ಮಾಡಿ ಆ ಪೌಡರ್ ಕೂಡ ಹಾಕೊಂಡು ಕಲ್ಸಿಟ್ಬಿಡೋಣ ಜಾಮೂನ್ದು ಹಿಟ್ಟನ್ನ. ಈ ಜಾಮೂನು 175 ಗ್ರಾಮ್ ಇರುವಂತದ್ದು ಒಂದು ಪ್ಯಾಕ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಇವತ್ತು. ಅಷ್ಟಕ್ಕೆ ಒಂದು ಅರೌಂಡ್ ಒಂದು 20-25 ಜಾಮೂನ್ಸ್ ಆಗುತ್ತೆ, ಮೀಡಿಯಂ ಸೈಜ್ದು. 20-25 ಜಾಮೂನ್ ಆರಾಮಾಗಿ ಮಾಡ್ಕೋಬಹುದು. ಕಲ್ಸಕ್ಕೆ ನೀರು ನಾನು ಚಿಕ್ಕ ಕಪ್ಪಲ್ಲಿ ಒಂದು 3/4 ಕಪ್ ಅಷ್ಟು ತಗೊಂಡಿದ್ದೀನಿ. ಈ ಕಪ್ಪು 150 ml ನೀರು ಇಡ್ಸತ್ತೆ. ನಾನೊಂದು 100 ml ಅಷ್ಟು ನೀರು ತಗೊಂಡಿದ್ದೀನಿ. ಒಂದು 100-120 ml ಅಷ್ಟು ನೀರು ಬೇಕಾಗುತ್ತೆ ಇಷ್ಟು ಹಿಟ್ಟು ಕಲ್ಸಕ್ಕೆ. ಸೊ ಮೊದಲಿಗೆ ಇದನ್ನ ಜಾಮೂನ್ ಹಿಟ್ಟು ಏನಿದೆ ಅದನ್ನ ನೀವು ಕೈಯಲ್ಲಿ ಸ್ವಲ್ಪ ಎಲ್ಲ ಪೌಡರ್ ಮಾಡಿ, ಅದರಲ್ಲಿ ಸ್ವಲ್ಪ ಗಂಟು ಇರುತ್ತಲ್ಲ ಅದನ್ನೆಲ್ಲ ಬಿಡಿಸಿ, ಕ್ಲೀನ್ ಆಗಿ ಬಿಡಿಸ್ಬಿಟ್ಟು ಫೈನ್ ಪೌಡರು ನೀಟಾಗಿ ಆದ್ಮೇಲೆ ನೀರ್ ಹಾಕೊಂಡು ಸ್ಲೋಲಿ ಕಲ್ಸ್ಕೊಳ್ಳಿ. ಕೆಲವರು ಹಾಲಾಕಿ ಕಲಿಸ್ತಾರೆ, ಸ್ವಲ್ಪ ತುಪ್ಪನೂ ಹಾಕೋತಾರೆ ಕಲ್ಸಕ್ಕೆ. ಮೇನ್ಲಿ ಹಾಲಲ್ಲಿ ಕಲಿಸ್ತಾರೆ. ನಮ್ಮ ಮನೇಲಿ ನಾವು ಮಾಡೋದು ಹಿಂಗೆ, ನೀರಲ್ಲೇ ಕಲಸಿ ಮಾಡ್ತೀವಿ. ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗು ಬರುತ್ತೆ, ಏನು ಡಿಫ್ರೆನ್ಸ್ ಆಗಲ್ಲ. ನೀವು ಬೇಕಾದ್ರೆ ಹಾಲಲ್ಲಾರು ಕಲ್ಸ್ಕೋಬಹುದು, ಇಲ್ಲ ನೀರಲ್ಲಾರು ಕಲ್ಸ್ಕೋಬಹುದು. ಸೊ ಸ್ವಲ್ಪನೇ ನೀರ್ ಹಾಕೊಂಡು ಕಲ್ಸ್ಕೊಳ್ಳಿ. ಜಾಸ್ತಿ ನೀರ್ ಹಾಕ್ಬಿಟ್ರೆ ಕಷ್ಟ, ಮೆತ್ತಗಾಗ್ಬಿಟ್ರೆ ಉಂಡೆನೂ ಮಾಡಕ್ಕಾಗಲ್ಲ, ಕಷ್ಟ ಆಗುತ್ತೆ, ಜಾಮೂನ್ ಮಾಡಕ್ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ತುಂಬಾ ಗಟ್ಟಿನೂ ಆಗ್ಬಾರ್ದು, ತುಂಬಾ ಸಾಫ್ಟ್ ಆಗ್ಬಾರ್ದು, ಒಂದು ಕನ್ಸಿಸ್ಟೆನ್ಸಿ ಕಲ್ಸ್ಕೋಬೇಕು. ಸೊ ಅದಕ್ಕೆ ಸ್ವಲ್ಪನೇ ನೀರ್ ಹಾಕೊಂಡು ಕಲ್ಸ್ಬಿಟ್ಟು ಎತ್ತಿಡೋಣ. ಅದೊಂದು 10 ನಿಮಿಷ ನೆನ್ಕೊಳ್ಳಿ. ಅಷ್ಟರಲ್ಲಿ ಪಾಕ ಫುಲ್ ರೆಡಿ ಆಗಿದೆಯಾ ನೋಡ್ತಿದ್ದೀನಿ. ಪಾಕ ತುಂಬಾ ಗಟ್ಟಿನೂ ಆಗ್ಬಾರ್ದು. ಟ್ರಿಕ್ ಏನಂದ್ರೆ ಜಾಮೂನ್ ಗಟ್ಟಿ ಆಗ್ದಂಗಿರಕ್ಕೆ ಅದನ್ನ ಹಿಟ್ ಕಲ್ಸದ್ವಲ್ಲ ಅದನ್ನ ಚೆನ್ನಾಗಿ ಮಿದಿಬಾರ್ದು. ಜಾಸ್ತಿ ಮಿದ್ರೆ ಗಟ್ಟಿಯಾಗಿ ಜಾಮೂನು ಕೂಡ ಗಟ್ಟಿ ಆಗ್ಬಿಡುತ್ತೆ. ಸಾಫ್ಟ್ ಆಗಿ ಮೇಲ್ಮೇಲೆ ಕಲ್ಸ್ಬಿಟ್ಟು ಎತ್ತಿಡ್ಬೇಕು. ಇನ್ನೊಂದು ಪಾಕ ನೋಡಿ, ಇವಾಗ ನಾನು ನೋಡ್ದೆ, ಒಂದೆಳೆ ಸಿಂಪಲ್ ಆಗಿ ಒಂದೆಳೆ ಹಂಟ್ ಬರಬೇಕು. ಅಷ್ಟೇ ಅಷ್ಟು ಹಂಟ್ ಬಂದ ಮೇಲೆ ಅದನ್ನ ಆಫ್ ಮಾಡ್ಬಿಡ್ಬೇಕು. ತೀರಾ ನೀರ್ ತರನೂ ಇರಬಾರ್ದು, ತುಂಬಾ ಗಟ್ಟಿನೂ ಆಗ್ಬಾರ್ದು ಪಾಕ. ಸೊ ಒಂದು ಸಿಂಪಲ್ ಎಳೆ ಬಂದ ತಕ್ಷಣ ಆಫ್ ಮಾಡಿ ಎತ್ತಿಟ್ಟಿದ್ದೀನಿ. ಪಾಕ ರೆಡಿ ಆಯ್ತು. ಇವಾಗ ನೋಡಿ ಹಿಟ್ ರೆಡಿ ಇದೆ. ಇದನ್ನ ಚಿಕ್ಕದಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಗುಂಡೆ ತಗೊಂಡು ಕೈಗೆ ಒಂದ್ ಸ್ವಲ್ಪ ತುಪ್ಪ ಹಚ್ಕೋತಾ ಇದೀನಿ. ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಏನ್ ಬೇಕಾದ್ರೂ ಹಚ್ಕೋಬಹುದು. ಸೊ ಅಂಟದೇ ಇರ್ಲಿ ಅಂತ ಅಷ್ಟೇ. ಸಾಫ್ಟ್ ಆಗಿದೆ ನೋಡಿ ಹಿಟ್ಟು. ಎಲ್ಲ ಉಂಡೆ ಮಾಡ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್. ತುಂಬಾ ಹೊತ್ತು ಓಪನ್ ಆಗಿ ಬಿಡಕ್ ಹೋಗ್ಬೇಡಿ, ಒಣಗ್ದಂಗ ಆಗುತ್ತೆ. ಸೊ ಹಿಟ್ಟನ್ನ ನೀವು ತಗೊಂಡು ಎಣ್ಣೆ ಕಾಯಕ್ ಇಟ್ಕೊಂಡೇ ಬೇಕಾದ್ರೆ ಮಾಡ್ಕೋಬಹುದು, ಇಲ್ಲ ಎಣ್ಣೆ ಜಾಸ್ತಿ ಬೇಗ ಕಾದ್ಬಿಡುತ್ತೆ ಅನ್ನೋದಾದ್ರೆ ಫಸ್ಟ್ ಉಂಡೆ ಮಾಡಿ ಎಲ್ಲ ಒಂದ್ ಪ್ಲೇಟಲ್ಲಿ ಇಟ್ಕೊಂಡ್ಬಿಡಿ. ನಾನು ಯೂಶಲಿ ಉಂಡೆ ಮಾಡಿ ಬೇಗ ಒಂದ್ ಪ್ಲೇಟಲ್ಲಿ ಇಟ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಎಣ್ಣೆ ಕಾಯಿಸ್ಬಿಟ್ಟು ಕರಿಯೋಕ್ ಶುರು ಮಾಡ್ತೀನಿ. ಉಂಡೆಗಳೆಲ್ಲ ಕಟ್ಟಿ ಇಟ್ಕೊಂಡಿದ್ದಾಯ್ತು. ಇವಾಗ ಎಣ್ಣೆ ಕಾಯಕ್ ಇಡೋಣ. ಎಣ್ಣೆ ಬಾಣ್ಲಿಲಿ ನಾನು ಎಣ್ಣೆ ಹಾಕ್ಬಿಟ್ಟು ಕಾಯಕ್ ಇಡ್ತಾ ಇದ್ದೀನಿ. ಯಾವಾಗ್ಲೂ ಅಷ್ಟೇ ಜಾಮೂನ್ ಮಾಡೋವಾಗ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಕಾಯಿಸ್ಕೊಳ್ಳಿ, ಡೀಪ್ ಫ್ರೈ ಮಾಡಕ್ಕೆ. ಜಾಮೂನು ಮುಳುಗೋ ಅಷ್ಟು ಪ್ರಾಪರ್ ಆಗಿ ಎಣ್ಣೆ ಇರಬೇಕು. ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚಿಗೆನೆ ಎಣ್ಣೆ ಹಾಕ್ಬಿಟ್ಟು ಕಾಯಿಸ್ಕೊಳ್ಳಿ. ಮತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ. ಜಾಸ್ತಿನೂ ಎಣ್ಣೆ ಕಾದಿರಬಾರ್ದು, ಕಮ್ಮಿನೂ ಕಾದಿರಬಾರ್ದು, ಒಂದು ಹದವಾಗಿ ಕಾದಿರ್ಬೇಕು ಜಾಮೂನ್ ಹಾಕಕ್ಕೆ. ನಾನಿಲ್ಲಿ ಒಂದೊಂದನೇ ಸೈಡಿಂದ ಮೆಲ್ಲಗೆ ಎಣ್ಣೆಗೆ ಹಾಕ್ತಾ ಇದ್ದೀನಿ, ಎಣ್ಣೆ ಕಾದಿರೋ ಎಣ್ಣೆಗೆ. ಜಾಮೂನ್ ಹಾಕೋಕೆ ಸಿಡಿಯುತ್ತೆ ಎಣ್ಣೆ ಅಂತ ಸ್ವಲ್ಪ ಭಯ ಪಡ್ತಾರೆ ಕೆಲವರು. ಅದಕ್ಕೆ ಟ್ರಿಕ್ ಏನಂದ್ರೆ
ಜಾಮೂನನ್ನು ಯಾವಾಗ್ಲೂ ಸೈಡ್ ಅಲ್ಲಿ ಬಾಣ್ಲಿಯಲ್ಲಿ ಸೈಡ್ ಇಂದ ಹಾಕಿ ಮತ್ತೆ ಎಣ್ಣೆಗೆ ಹತ್ರ ತಗೊಂಡೋಗಿ ಹಾಕಿ. ಸ್ವಲ್ಪ ದೂರ ಇದ್ರೆ ಏನಾಗುತ್ತೆ, ಈಗ ನೀರೊಳಗ್ ಕಲ್ ದೂರದಿಂದ ಎಸ್ದ್ರೆ ಸಿಡಿಯಲ್ವಾ ನೀರು, ಅದೇ ತರ ಇದು ಎಣ್ಣೆ ಕೂಡ ಸಿಡಿಯುತ್ತೆ. ಹತ್ರಕ್ ಹೋಗಿ ಮೆಲ್ಲಗ ಅದ್ರೊಳಗ್ ಬಿಟ್ರೆ ಸಿಡಿಯಲ್ಲ, ಅದು ಸ್ವಲ್ಪನೂ ಎಣ್ಣೆ ಸಿಡಿಯಲ್ಲ, ನೀಟಾಗಿ ಒಳಗೋಗುತ್ತೆ. ಕೈ ಟಚ್ ಆಗದೆ ಇರೋಂಗ್ ಎಣ್ಣೆಗೆ ನೋಡ್ಕೊಂಡು ಹತ್ರಕ್ ತಗೊಂಡೋಗಿ ಮೆಲ್ಲಗ್ ಹಾಕ್ಬೇಕಷ್ಟೆ. ಮತ್ತೆ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಜಾಮೂನನ್ನ ಫ್ರೈ ಮಾಡ್ಬೇಕಾಗುತ್ತೆ. ತುಂಬಾನು ಹೈ ಫ್ಲೇಮ್ ಮಾಡ್ಬೇಡಿ, ಮೇಲೆ ಸುಟ್ಟೋದಂಗಾಗುತ್ತೆ, ಮೇಲ್ ಜಾಸ್ತಿ ಬೆಂದ್ಬಿಡುತ್ತೆ, ಒಳಗ್ ಬೆಂದೇ ಇರಲ್ಲ ಜಾಮೂನ್. ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಕೈ ಆಡಿಸ್ತಾನೆ ಇರ್ಬೇಕು. ಕೈ ಆಡಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ, ಕೆಳಗಿನ ಲೇಯರ್ ಎಲ್ಲ ಜಾಸ್ತಿ ಬೇಯುತ್ತೆ, ಬೇಗ ಬೆಂದ್ಬಿಡುತ್ತೆ, ಬ್ರೌನ್ ಆಗೋಗುತ್ತೆ, ಮೇಲಿನ ಲೇಯರ್ ಬೆಂದೇ ಇರಲ್ಲ. ಅದಕ್ಕೋಸ್ಕರ ಕೈ ಆಡಿಸ್ತಾ ಇರ್ಬೇಕು. ಸುತ್ತ ರೌಂಡ್ಗೆ ಜಾಮೂನ್ ಎಲ್ಲಾ ಕಡೆ ಒಂದೇ ಹದವಾಗಿ ಬೇಯ್ಲಿ ಅಂತ ಅಷ್ಟೇ. ಸೊ ಫ್ರೈ ಮಾಡಿದಾಯ್ತು, 1 ರೌಂಡ್ ತೆಗಿತಾ ಇದೀನಿ ನೋಡಿ, ಇಷ್ಟು ಬ್ರೌನ್ ಆದ್ರೆ ಸಾಕು. ಸ್ವಲ್ಪ ಡಾರ್ಕ್ ಬ್ರೌನ್ ಇರ್ಬೇಕು ಎಣ್ಣೆಲ್ ಕರಿಯುವಾಗ, ಅದು ಸಕ್ಕರೆ ಪಾಕಕ್ಕೆಲ್ಲ ಹಾಕಿ ತೆಗಿಯೋಷ್ಟ್ರಲ್ಲಿ ಒಂಚೂರು ಲೈಟ್ ಬ್ರೌನ್ ಆಗುತ್ತೆ. ಇನ್ನ ಪಾಕನು ಅಷ್ಟೇ ಬಿಸಿನೇ ಇರ್ಬೇಕು. ಜಾಮೂನ್ ನೀವ್ ಯಾವಾಗ ಕರಿತಿರಲ್ಲ, ಕರ್ದಿದ್ ತೆಗಿದ ತಕ್ಷಣ ಬಿಸಿ ಇದ್ದಾಗ್ಲೇ ಪಾಕದೊಳಕ್ ಹಾಕ್ಬೇಕು. ಪಾಕನು ಕೂಡ ಬೆಚ್ಚಗಿರ್ಬೇಕು, ಬಿಸಿ ಇರ್ಬೇಕು. ತುಂಬಾ ತಣ್ಣಗಾಗಿದ್ರೆ ಸ್ವಲ್ಪ ಬಿಸಿ ಮಾಡ್ಬಿಟ್ಟು ಹಾಕಿ. ಸೊ ಬಿಸಿ ಇದ್ದಾಗ್ಲೇ ಪಾಕಕ್ಕೆ ಜಾಮೂನ್ ಹಾಕ್ಬೇಕು, ಅದು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅಂತ ಅಷ್ಟೇ. ಸೊ ಸೆಕೆಂಡ್ ರೌಂಡ್ ಕೂಡ ನಾನು ಮಾಡ್ಕೊತಾ ಇದ್ದೀನಿ ನೋಡಿ, ಬ್ರೌನ್ ಆಗಿದೆ, ಕರೆಕ್ಟ್ ಆಗಿ ಬೆಂದಿದೆ. ಈಗ ಅದನ್ನು ತೆಗೆದ್ಬಿಟ್ಟು ಪಾಕದೊಳಗೆ ಹಾಕಿ ಸಕ್ಕರೆ ಪಾಕಕ್ಕೆಲ್ಲ ಸ್ವಲ್ಪ ಹಿಂಗ್ ಪ್ರೆಸ್ ಮಾಡ್ತಾ ಇದ್ದೀನಿ. ಸಕ್ಕರೆ ಪಾಕದೊಳಗೆಲ್ಲ ಮಿಕ್ಸ್ ಆಗ್ಲಿ, ಎಲ್ಲ ಡಿಪ್ ಕ್ಲೀನ್ ಆಗಿ ಸಕ್ಕರೆ ಪಾಕದಲ್ಲಿ ಮುಳುಗ್ಲಿ ಅಂತ ಅಷ್ಟೇ. ಪಾಕದೊಳಗೆ ಹಾಕದ್ಮೇಲೆ ಒಂದ್ 10-15 ನಿಮಿಷ ಅಥವಾ ಒಂದ್ ಅರ್ಧ ಗಂಟೆನೆ ಬಿಟ್ಬಿಟ್ಟು ಆಮೇಲೆ ಸರ್ವ್ ಮಾಡಿ. ಸಾಫ್ಟ್ ಆಗಿ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ಸಕ್ಕರೆ ಪಾಕನೆಲ್ಲ ಹೀರ್ಕೊಂಡು ತುಂಬಾ ಚೆನ್ನಾಗಿರೋ ಜಾಮೂನು ರೆಡಿ ಆಗಿರುತ್ತೆ. ತುಂಬಾನೇ ಸಾಫ್ಟ್ ಆಗಿರುತ್ತೆ. ನೀವು ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಬಾಯ್.